ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ ನಾನು ಶಾಸಕರಾಗಿರುವಂತಹ ವಿನಯ್ ಕುಲಕರ್ಣಿ ಅವರು ಯೋಗೇಶ್ ಗೌಡರ್ ಅವರ ಕೊಲೆ ಪ್ರಕರಣದಲ್ಲಿ ದೋಷಿ ಅಂತ ಕೋರ್ಟ್ ತೀರ್ಪು ಕೊಟ್ಟಿರೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಈಗಾಗಲೇ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನೆಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಾಗಿ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಪೇಜ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಫಾಲೋ ಮಾಡೋದನ್ನ ಮರಿಬೇಡಿ. 2016 ಜೂನ್ 15ನೇ ತಾರೀಕು ಯೋಗೇಶ್ ಗೌಡರ್ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಾರೆ. ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂತಹ ಯೋಗೇಶ್ ಗೌಡ ಅವರನ್ನ ಜಿಮ್ನಲ್ಲಿಯೇ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಲಾಗುತ್ತೆ. ಈ ಪ್ರಕರಣದ ತನಿಖೆ ಕೂಡ ನಡೆಯುತ್ತೆ. ಆ ಸಂದರ್ಭದಲ್ಲಿ ತನಿಖೆ ನಡೆದಾಗ ಒಂದು ಕೌಟುಂಬಿಕ ಕಲಹಕ್ಕೆ, ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಗಳ ಆಗಿ ಕೊಲೆ ಆಗಿದೆ ಅನ್ನುವಂತಹ ಮಾಹಿತಿಗಳು ಸಿಗುತ್ತೆ. ಆದ್ರೆ ಈ ವಿಚಾರವನ್ನ ಅವರ ಕುಟುಂಬಸ್ಥರು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಖಂಡಿತವಾಗಿಯೂ ಕೌಟುಂಬಿಕ ಕಲಹಕ್ಕೆ ಈ ಒಂದು ಕೊಲೆ ಆಗಿದ್ದಲ್ಲ, ಇದು ರಾಜಕೀಯ ಪ್ರೇರಿತ ಅಂತಾನೆ ಅವರ ಮನೆಯವರು ಸಾರಿ ಸಾರಿ ಹೇಳ್ತಾರೆ. ಇದೇ ಕಾರಣಕ್ಕಾಗಿ ಅವರ ಕುಟುಂಬಸ್ಥರ ಒತ್ತಾಯದ ಮೇರೆಗೆ 2019ರಲ್ಲಿ ಸಿಬಿಐ ತನಿಖೆಗೂ ಕೂಡ ರಾಜ್ಯ ಸರ್ಕಾರ ಕೊಡುತ್ತೆ. ಸಿಬಿಐ ತನಿಖೆಯನ್ನ ಮಾಡುತ್ತೆ. ಸಿಬಿಐ ಆಲ್ಮೋಸ್ಟ್ 6 ವರ್ಷಗಳ ಕಾಲ ಈ ಒಂದು ಪ್ರಕರಣದಲ್ಲಿ ತನಿಖೆಯನ್ನ ಮಾಡಿ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡುತ್ತೆ. ಈ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅವರು ದೋಷಿ ಅಂತ ಹೇಳಿ ಇದೀಗ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಕಾರಣ, ಈ ಪ್ರಕರಣದಲ್ಲಿ ಬರೋಬ್ಬರಿ 21 ಮಂದಿ ಆರೋಪಿಗಳಿದ್ರು. ಆ 21 ಮಂದಿಯಲ್ಲಿ 17 ಮಂದಿ ಈ ಪ್ರಕರಣದಲ್ಲಿ ಆರೋಪಿಗಳು ಅಂತಾನು ಕೂಡ ಕೋರ್ಟ್ ಇದೀಗ ತೀರ್ಪನ್ನ ಕೊಟ್ಟಿದೆ. ಹಾಗಾದ್ರೆ ಉಳಿದ 4 ಕತೆ ಏನು ಅಂತ ನೀವು ನೋಡೋದಾದ್ರೆ, ಉಳಿದ 4ರಲ್ಲಿ A1 ಆಗಿರುವಂತಹ ಬಸವರಾಜ್ ಮುತ್ತಗಿ ಮಾಫಿ ಸಾಕ್ಷಿಯಾಗಿ ಹೇಳಿಕೆ ಕೊಟ್ಟಿದ್ರೆ, ಇದೇ ಪ್ರಕರಣದ A17 ಆಗಿರುವಂತಹ ಶಿವಾನಂದ ಮಾಫಿ ಸಾಕ್ಷಿಯಾಗಿರ್ತಾನೆ. ಅದೇ ರೀತಿಯಾಗಿ ಈ ಪ್ರಕರಣದ A20 ವಾಸುದೇವ್ ನಿಲೇಕಣಿ ಹಾಗೆಯೇ A21 ಆಗಿರುವಂತಹ ಸೋಮಶೇಖರ್ ಬಸಪ್ಪ ನ್ಯಾಮಗೌಡ ನಿರ್ದೋಷಿ ಅಂತ ಹೇಳಿ ಕೋರ್ಟ್ ಇದೀಗ ತೀರ್ಪನ್ನ ಕೊಟ್ಟಿದೆ. ಆ A20 ಹಾಗೆಯೇ 21 ಇದಾರಲ್ಲ, ಇವರಿಬ್ಬರನ್ನು ಕೂಡ ಬಿಡುಗಡೆ ಮಾಡಿ ಅಂತ ಕೋರ್ಟ್ ಈಗಾಗಲೇ ಉಲ್ಲೇಖ ಮಾಡಿದೆ, ತೀರ್ಪನ್ನ ಕೂಡ ಕೊಟ್ಟಿದೆ. ಆದ್ರೆ ಈ ಪ್ರಕರಣದಲ್ಲಿ ಮಾಫಿ ಸಾಕ್ಷಿಗಳಾಗಿರುವಂತಹ A1 ವಿಚಾರವನ್ನು ಹೊರತುಪಡಿಸಿ A17 ಶಿವಾನಂದ ಆತ ಮಾಫಿ ಸಾಕ್ಷಿ ಆದಂತಹ ಸಂದರ್ಭದಲ್ಲೂ ಕೂಡ ಪ್ರತಿಕೂಲ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೆ. ಅದೇ ಕಾರಣಕ್ಕಾಗಿ ಸಿಬಿಐ ಆತನನ್ನು ಕೂಡ ಆರೋಪಿಯಾಗಿ ಮಾಡಬೇಕು ಅನ್ನುವ ಅರ್ಜಿಯನ್ನ ಸಲ್ಲಿಸಿದೆ. ಅದು ಮುಂದೇನಾಗುತ್ತೆ ನೋಡ್ಬೇಕು. ಆದ್ರೆ ಅದಕ್ಕಿಂತ ಮುಂಚೆ ಈ ಪ್ರಕರಣದಲ್ಲಿ ಈಗಾಗಲೇ ಪ್ರಮುಖವಾಗಿ ಕೇಳಿ ಬಂದಿರುವ ಹೆಸರು ಅಂತ ಹೇಳಿದ್ರೆ A15 ಆಗಿರುವಂತಹ ವಿನಯ್ ಕುಲಕರ್ಣಿ ಶಾಸಕರು. ವಿನಯ್ ಕುಲಕರ್ಣಿ ಈ ಪ್ರಕರಣದಲ್ಲಿ ಕೊಲೆ ಸಂಚಿನ ಆರೋಪ ಕೂಡ ಅವರ ಮೇಲೆ ಇದೆ. ಜೊತೆಗೆ ಒಳಸಂಚು ಮಾಡಿರುವಂಥದ್ದು, ಕೊಲೆಗೆ ಸಹಕಾರವನ್ನು ಕೊಟ್ಟಿರೋದು, ಈ ಇಂತಹ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತಹ ಒಂದು ಆರೋಪ ಇರುವ ಹಿನ್ನೆಲೆಯಲ್ಲಿಯೇ ಇದೀಗ ವಿನಯ್ ಕುಲಕರ್ಣಿ ಸೇರಿದಂತೆ ಈ ಪ್ರಕರಣದಲ್ಲಿ 17 ಆರೋಪಿಗಳನ್ನ ಕೋರ್ಟ್ ದೋಷಿ ಅಂತ ಹೇಳಿ ಘೋಷಣೆ ಮಾಡಿದೆ. ಆದ್ರೆ ಶಿಕ್ಷೆ ಎಷ್ಟು ಅನ್ನೋದ್ರ ಬಗ್ಗೆ ತೀರ್ಪು ಕೊಡಬೇಕಾಗಿದೆ, ಅಥವಾ ಆ ಶಿಕ್ಷೆಯ ಪ್ರಮಾಣವನ್ನ ಘೋಷಣೆ ಮಾಡಬೇಕಾಗಿದೆ. ಅದನ್ನ ನಾವು ಈಗಾಗಲೇ ಗಮನಿಸಬಹುದು. ಈ ಒಂದು ಪ್ರಕರಣದಲ್ಲಿ ಯಾವ ಸಂದರ್ಭದಲ್ಲಿ ಇದೀಗ ವಿನಯ್ ಕುಲಕರ್ಣಿ ಅವರ ಶಾಸಕ ಸ್ಥಾನ ರದ್ದಾಗಬಹುದು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಅಂತ ಹೇಳಿದ್ರೆ, ಈ ಪ್ರಕರಣ ಬಹಳ ಗಂಭೀರವಾದ ಪ್ರಕರಣ. ಅದೇ ಕಾರಣಕ್ಕಾಗಿ ನ್ಯಾಯಮೂರ್ತಿಗಳಾಗಿರುವಂತಹ ಸಂತೋಷ್ ಗಜಾನನ ಭಟ್ ಅವರು ಈ ಪ್ರಕರಣದಲ್ಲಿ ಈ ಆರೋಪಿಗಳೆಲ್ಲರೂ ಕೂಡ ದೋಷಿಗಳು ಅಂತ ಹೇಳಿ ತೀರ್ಪನ್ನ ಕೊಟ್ಟಿರೋದು ಮಾತ್ರ ಅಲ್ಲ, ಈ ಪ್ರಕರಣದಲ್ಲಿ ಎಲ್ಲಾ ಆರೋಪಿಗಳನ್ನ ಕೂಡ ಜೈಲಿಗೆ ಕಳುಹಿಸಬೇಕು ಇಮಿಡಿಯೇಟ್ ಆಗಿ ಅಂತ ಹೇಳಿ ಸಿಬಿಐ ಅಧಿಕಾರಿಗಳಿಗೆ ವಶಕ್ಕೆ ಪಡೆಯೋದಕ್ಕೆ ಕೂಡ ಆದೇಶವನ್ನ ಕೊಡ್ತಾರೆ. ಇದೀಗ ಎಲ್ಲಾ ಆರೋಪಿಗಳು ಕೂಡ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಈಗ ಬಹಳ ಮುಖ್ಯವಾಗಿ ಕೇಳಿ ಬರ್ತಾ ಇರುವಂತಹ ವಿಚಾರ ಅಂತ ಹೇಳಿದ್ರೆ, ವಿನಯ್ ಕುಲಕರ್ಣಿ ಅವರ ಶಾಸಕ ಸ್ಥಾನ ರದ್ದಾಗತ್ತಾ, ಎಷ್ಟರ ಮಟ್ಟಿಗೆ ಅವರಿಗೆ ಶಿಕ್ಷೆಯ ಪ್ರಮಾಣ ಘೋಷಣೆ ಆಗಬಹುದು ಅಂತ ಹೇಳಿದ್ರೆ, ಈಗಾಗಲೇ ಅವರ ವಿರುದ್ಧ ದಾಖಲಾಗಿರುವಂತಹ ಸೆಕ್ಷನ್ಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ CRPC 120B, CRPC 302, 201, 148, 149 ಈ ಸೆಕ್ಷನ್ಗಳ ಅಡಿಯಲ್ಲಿ ಆರೋಪಿಗಳು ದೋಷಿ ಅಂತ ಹೇಳಿ ಕೋರ್ಟ್ ಈಗಾಗಲೇ ತೀರ್ಪನ್ನ ಕೊಟ್ಟಿದೆ. ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕು, CRPC 120B ಆಗಿರ್ಬೋದು ಅಥವಾ 302 ಆಗಿರ್ಬೋದು, ಇವೆಲ್ಲ ಪ್ರಕರಣಗಳು ಕೂಡ ಜೀವಾವಧಿ ಶಿಕ್ಷೆ ಅಥವಾ ಮರಣ ದಂಡನೆ ಶಿಕ್ಷೆಗೆ ಒಳಪಡಿಸುವಂತಹ ಸೆಕ್ಷನ್ಗಳು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಕೊಲೆ ಸಂಚು ಆಗಿರ್ಬೋದು ಅಥವಾ ಈ ಒಂದು ಒಳಸಂಚು ಮಾಡಿರುವಂತಹ ವಿಚಾರ ಆಗಿರ್ಬೋದು, ಕೊಲೆಗೆ ಪ್ರಯತ್ನ ಪಟ್ಟಿರುವಂಥದ್ದು, ಸಾಕ್ಷ್ಯವನ್ನ ನಾಶ ಮಾಡುವಂಥದ್ದು, ತಮ್ಮ ಪ್ರಭಾವವನ್ನು ಬಳಸಿಕೊಂಡು ಇಲ್ಲಿ ಸಾಕ್ಷ್ಯ ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರೋದು, ಇವೆಲ್ಲ ಆಧಾರದ ಮೇಲೆ ಈಗಾಗಲೇ
2 ಹಾಗೆಯೇ 120B ಈ ಪ್ರಕರಣಗಳಲ್ಲಿ ಜೀವಾವಧಿ ಶಿಕ್ಷೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಅದೇ ರೀತಿಯಾಗಿ ಈ ಪ್ರಕರಣದಲ್ಲಿ ನಾವು ಗಮನಿಸ್ತಾ ಹೋಗೋದಾದ್ರೆ 201 ಅಡಿ 7 ವರ್ಷ ಶಿಕ್ಷೆ ಮತ್ತು ದಂಡ ವಿಧಿಸುವಂತಹ ಚಾನ್ಸಸ್ ಇದೆ. IPC ಸೆಕ್ಷನ್ 148 ಅಡಿ 3 ವರ್ಷ ಶಿಕ್ಷೆ ಆಗುವಂತಹ ಚಾನ್ಸಸ್ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಒಬ್ಬ ನಮ್ಮ ಭಾರತದ ಕಾನೂನಿನ ಪ್ರಕಾರ ಒಬ್ಬ ಶಾಸಕ ಆಗಿರಬಹುದು ಅಥವಾ ಒಬ್ಬ ಸಂಸದ ಆಗಿರಬಹುದು 2 ಅಥವಾ 2 ವರ್ಷಕ್ಕಿಂತ ಹೆಚ್ಚಿನ ಜೈಲು ಶಿಕ್ಷೆಯನ್ನ ಏನಾದರೂ ಒಬ್ಬ ಕ್ರಿಮಿನಲ್ ಪ್ರಕರಣಗಳಲ್ಲಿ ಆತನಿಗೆ ತೀರ್ಪು ಬಂದ್ರೆ, ಶಿಕ್ಷೆಯನ್ನ ಅನುಭವಿಸುವಂತಹ ಒಂದು ತೀರ್ಪು ಘೋಷಣೆಯಾದ್ರೆ ಆತ ತನ್ನ ಸದಸ್ಯತ್ವವನ್ನೇ ಕಳೆದುಕೊಳ್ಳುತ್ತಾನೆ, ಸದಸ್ಯತ್ವವನ್ನು ಕಳೆದುಕೊಳ್ಳಬೇಕು ಅನ್ನುವಂತಹ ಒಂದು ಕಾನೂನು ಕೂಡ ನಮ್ಮಲ್ಲಿ ಇರೋದ್ರಿಂದ ಈಗ ವಿನಯ್ ಕುಲಕರ್ಣಿ ಅವರ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆ ಆಗುವಂತಹ ಚಾನ್ಸಸ್ಸೇ ಬಹಳ ಇದೆ ಅನ್ನೋದನ್ನ ನಾವು ಗಮನಿಸಬೇಕು. ಹಾಗಾಗಿ ಅವರ ಶಾಸಕ ಸ್ಥಾನಕ್ಕೆ ಕುತ್ತು ಬರುವಂತಹ ಎಲ್ಲಾ ಚಾನ್ಸಸ್ ಕೂಡ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಆದ್ರೆ ಮತ್ತೊಂದು ವಿಚಾರವನ್ನು ನಾವಿಲ್ಲಿ ಗಮನಿಸಬೇಕು ಅಂತ ಹೇಳಿದ್ರೆ, ಈಗಾಗಲೇ ಈ ಒಂದು ಪ್ರಕರಣ 2019ರಲ್ಲಿ CBIಗೆ ಇದನ್ನ ನೀಡಲಾಗುತ್ತೆ. 2020ರಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಅವರು ಜಾಮೀನನ್ನು ಕೂಡ ಪಡೆದುಕೊಳ್ತಾರೆ. ವಿನಯ್ ಕುಲಕರ್ಣಿನ CBI ಬಂಧಿಸುತ್ತೆ. 2021ರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನನ್ನ ಪಡೆದುಕೊಳ್ತಾರೆ. 2025ರ ಜೂನ್ನಲ್ಲಿ ವಿನಯ್ ಕುಲಕರ್ಣಿ ಅವರ ಜಾಮೀನು ರದ್ದಾಗುತ್ತೆ. ಕಾರಣ ಅವರು ಪ್ರಭಾವವನ್ನು ಬಳಸಿದ್ದಾರೆ, ಸಾಕ್ಷ್ಯಗಳಿಗೆ ಇಲ್ಲಿ ನಾಶಪಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವ ಕಾರಣಕ್ಕಾಗಿ 2026ರ ಫೆಬ್ರವರಿ 27ರಂದು ಮತ್ತೆ ಷರತ್ತುಬದ್ಧ ಜಾಮೀನನ್ನ ಅವರಿಗೆ ನೀಡಲಾಗುತ್ತೆ. ಈಗ ಕೆಲವೇ ತಿಂಗಳುಗಳ ಹಿಂದೆಯಷ್ಟೇ ವಿನಯ್ ಕುಲಕರ್ಣಿ ಅವರು ಜಾಮೀನಿನ ಮೇಲೆ ಹೊರಬಂದಿರೋದು. ಇದೀಗ ಅವರು 2 ಬಾರಿ ಆಲ್ರೆಡಿ ಜೈಲಿಗೆ ಹೋಗಿದ್ದಾರೆ. ಇದೀಗ 3ನೇ ಬಾರಿ ಅವರು ಜೈಲಿಗೆ ಹೋಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣದಲ್ಲಿ 10 ವರ್ಷಗಳ ಬಳಿಕ, ಬರೋಬ್ಬರಿ 10 ವರ್ಷಗಳ ಬಳಿಕ ಈ ಪ್ರಕರಣದ ಎಲ್ಲಾ ಒಂದು ರೀತಿಯ ವಿಚಾರಣೆ ಆಗಿ, ಟ್ರಯಲ್ ಆಗಿ ಈಗ ಅಂತಿಮ ತೀರ್ಪು ಹೊರಬಿದ್ದಿದೆ. ಈ ಅಂತಿಮ ತೀರ್ಪಿನಲ್ಲಿ 17 ಮಂದಿ ಆರೋಪಿಗಳು ಅಂತ ಹೇಳಿ ಸಾಬೀತಾಗಿದೆ. ಅವರನ್ನ ಅಪರಾಧಿಗಳು ಅಂತ ಹೇಳಿ ಈಗಾಗಲೇ ಸಾಬೀತಾಗಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಅವರ ಶಿಕ್ಷೆಯ ಪ್ರಮಾಣ ಕುತೂಹಲಕ್ಕೆ ಕಾರಣ ಆಗಿರುವುದು. ಆದ್ರೆ ಇನ್ನೊಂದು ವಿಚಾರವನ್ನು ನಾವಿಲ್ಲಿ ಗಮನಿಸಬೇಕು. ಜೀವಾವಧಿ ಶಿಕ್ಷೆ ಆಗುತ್ತಾ, ಮರಣದಂಡನೆ ಶಿಕ್ಷೆ ಆಗುತ್ತಾ ಅಥವಾ ಕಡಿಮೆಯ ಶಿಕ್ಷೆ ಆಗುತ್ತಾ ಅನ್ನೋದು ಒಂದು ಕಡೆಯಾದ್ರೆ, ಹಾಗಾದ್ರೆ ಅವರ ಮುಂದಿರುವಂತಹ ಆಪ್ಷನ್ಸ್ ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಈಗ ಕೊಟ್ಟಿರುವಂತದ್ದು ಜನಪ್ರತಿನಿಧಿಗಳ ಕೋರ್ಟ್ ಈ ಒಂದು ತೀರ್ಪನ್ನ. ಹಾಗಾಗಿ ಅವರಿಗೆ ಇನ್ನೊಂದಷ್ಟು ಅವಕಾಶಗಳು ಕೂಡ ಇದೆ. ಹೈಕೋರ್ಟ್ನಲ್ಲಿ ಅರ್ಜಿ ಹಾಕಿಕೊಳ್ಳೋದಕ್ಕೆ ಅವಕಾಶ ಇದೆ. ಹೈಕೋರ್ಟ್ನಲ್ಲಿ ಏಕಸದಸ್ಯ ಪೀಠದ ಮುಂದೆ ಹೋಗ್ಬೋದು ಅಥವಾ ದ್ವಿಸದಸ್ಯ ಪೀಠದ ಮುಂದೆ ಹೋಗೋದಕ್ಕೂ ಕೂಡ ಅವಕಾಶ ಇದೆ. ಇಲ್ಲ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಹೋಗಿ ಮೇಲ್ಮನವಿ ಸಲ್ಲಿಸುವುದಕ್ಕೆ ಅವಕಾಶ ಇದೆ. ಈ ಒಂದು ತೀರ್ಪಿಗೆ ತಡೆ ಕೊಡಿ, ಸೆಷನ್ಸ್ ಕೋರ್ಟ್ನಲ್ಲಿ ಏನು ಒಂದು ತೀರ್ಪು ಕೊಟ್ಟಿದ್ದಾರೆ ಅದಕ್ಕೆ ತಡೆ ಕೊಡಿ ಅಂತ ಹೇಳಿ ಮನವಿ ಸಲ್ಲಿಸೋದಕ್ಕೂ ಕೂಡ ಅವಕಾಶ ಇದೆ. ಆದರೆ ತೀರ್ಪು ಪ್ರಕಟವಾದ 1 ತಿಂಗಳ ಒಳಗೆ ಮೇಲ್ಮನವಿಗೆ ಅವಕಾಶವನ್ನ ಕೂಡ ಈಗಾಗಲೇ ನಮ್ಮ ಕಾನೂನಲ್ಲಿ ಇರುವಂತದ್ದು. ಹಾಗಾಗಿ ತನ್ನ ಶಾಸಕ ಸ್ಥಾನವನ್ನ ಉಳಿಸಿಕೊಳ್ಳೋದಕ್ಕೆ 1 ತಿಂಗಳ ಅವಕಾಶ ಇರೋದ್ರಿಂದ ಈ ಒಂದು 1 ತಿಂಗಳ ಒಳಗೆ ಇದಕ್ಕೆ ತಡೆಯನ್ನ ತರೋದ್ರಲ್ಲಿ ವಿನಯ್ ಕುಲಕರ್ಣಿ ಸಕ್ಸಸ್ ಆಗ್ತಾರಾ, ಶಾಸಕ ಸ್ಥಾನವನ್ನು ಉಳಿಸಿಕೊಳ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ನೋಡೋಣ ಏನಾಗುತ್ತೆ, ಎಷ್ಟರ ಮಟ್ಟಿಗೆ ಅವರಿಗೆ ಶಿಕ್ಷೆಯ ಪ್ರಮಾಣ ಆಗತ್ತೆ. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಶಿಕ್ಷೆ ಕಡಿಮೆ ಆದ್ರೆ ಶಾಸಕ ಸ್ಥಾನವನ್ನು ಉಳಿಸಿಕೊಳ್ತಾರಾ ಅಥವಾ ಪರ್ಮನೆಂಟ್ ಆಗಿ ತನ್ನ ರಾಜಕೀಯ ಭವಿಷ್ಯವನ್ನೇ ಇದೀಗ ಮುಗಿಸುವಂತಹ ಕೆಲಸಗಳು ಇಲ್ಲಿ ಆಗತ್ತಾ? ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ತನ್ನ ರಾಜಕೀಯ ಭವಿಷ್ಯವನ್ನೇ ಈಗ ಎಲ್ಲವೂ ಮುಗಿಸುವಂತಹ ಕೆಲಸಗಳನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನು ಆಗುತ್ತೆ, ಇಂತಹ ಒಂದು ತೀರ್ಪು ಇದು ಪ್ರತಿಯೊಬ್ಬರಿಗೂ ಪಾಠ ಆಗಬೇಕು. ಜನಸಾಮಾನ್ಯರಾಗ್ಲಿ, ಜನಪ್ರತಿನಿಧಿಗಳಾಗ್ಲಿ ಪ್ರತಿಯೊಬ್ಬರಿಗೂ ಕೂಡ ತಾನು ತಪ್ಪು ಮಾಡಿದ್ರೆ ಖಂಡಿತ ಶಿಕ್ಷೆ ಆಗೇ ಆಗುತ್ತೆ. ಇಲ್ಲಿ ನ್ಯಾಯ ಅನ್ನೋದು ಎಲ್ಲರಿಗೂ ಒಂದೇ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಇದುವೇ ಈ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.